ದೆಹಲಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಸಂಪುಟ ಸರ್ಕಸ್ ಅನ್ನು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿ ಮಾಡಿ ಸಿಎಂ ಡಿಕೆಶಿ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ದೆಹಲಿಯಲ್ಲೇ ಬಿಡುಬಿಟ್ಟಿರುವಂತಹ ಸಿಎಂ ಡಿಕೆ ಶಿವಕುಮಾರ್ ಅವರು ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನ ಮಾಡಿ ಎರಡನೇ ಪಟ್ಟಿಯನ್ನ ಫೈನಲ್ ಮಾಡ್ಕೊಂಡು ಬರ್ತಾರಾ? ಹಾಗಾದ್ರೆ ಫೈನಲ್ ಮಾಡಿದ್ರ ನಾಯಕರು, ಹೈಕಮಾಂಡ್ ನಾಯಕರು? ಕೃಷ್ಣ ಬೈರೇಗೌಡರು, ಮುನಿಯಪ್ಪ ಅಸಮಾಧಾನ ಶಮನ ಆಗುತ್ತಾ? ಬೆಂಗಳೂರು ಖಾತೆ ಬೇಡವೇ ಬೇಡ ಎಂದಿದ್ದಾರೆ ಕೃಷ್ಣ ಬೈರೇಗೌಡರು. ಆಹಾರ ಖಾತೆ ಕೂಡ ಬೇಡ ನನಗೆ ಅಂತ ಸಚಿವ KH ಮುನಿಯಪ್ಪ ಕೂಡ ಇದ್ದಾರೆ. ಹಾಗಾಗಿ ಆ ಅಸಮಾಧಾನವನ್ನ ತಣಿಸಿ ಸಮಾಧಾನವನ್ನ ಮಾಡುವಂತ ಕೆಲಸ ಮಾಡ್ತಾರೆ ಹೈಕಮಾಂಡ್ ನಾಯಕರು. ಇದರ ಜೊತೆಗೆ ಎರಡನೇ ಹಂತದಲ್ಲಿ ಯಾರ್ಯಾರಿಗೆ ಅವಕಾಶ ಸಿಗಬಹುದು? ಹಾಗಾದ್ರೆ DCM ಪರಮೇಶ್ವರ್ ಜೊತೆ ಡೆಲ್ಲಿ ಭೇಟಿ ಮಾಡಿರುವಂಥ DK ಶಿವಕುಮಾರ್ ಅವರ ಲೆಕ್ಕಾಚಾರ ಏನಿದೆ ಎಲ್ಲವನ್ನ ತಿಳ್ಕೊಳ್ತಾ ಹೋಗೋಣ. ಲೈವ್ನಲ್ಲೇ ಇದ್ದಾರೆ ಶಶಿಧರ್, ಮಾತನಾಡಿಸ್ತೀನಿ. ಶಶಿಧರ್, ಈಗಾಗಲೇ ನೋಡ್ತಾ ಇದ್ದೀವಿ DK ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದಾರೆ. ಎರಡನೇ ಹಂತದ ಸಂಪುಟ ರಚನೆ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು, ಯಾರ್ಯಾರಿಗೆ ಸಿಗ್ಬಹುದು ಅಂತ. ಇದರ ಜೊತೆಗೆ KH ಮುನಿಯಪ್ಪ, ಕೃಷ್ಣ ಬೈರೇಗೌಡರು ಅಸಮಾಧಾನ ಒಂದು ಕಡೆ ಇದೆ. ಏನೆಲ್ಲ ಅಪ್ಡೇಟ್ಸ್ ಇರಬಹುದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಆದರೂ ಕೂಡ ಅವರ ಸರ್ಕಾರ ಟೇಕಪ್ ಆಗೋದಕ್ಕೆ ಸಾಕಷ್ಟು ಸರ್ಕಸ್ಸನ್ನು ಮಾಡ್ತಿದೆ. ಇದಕ್ಕೆ ಕಾರಣ ಏನಂತಂದರೆ, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸುಮಾರು 32 ಜನ ಸಚಿವರು ಇದ್ದಾರೆ. ಅದರಲ್ಲಿ 22 ಜನ ಸಚಿವರಿಗೆ ಈಗಾಗಲೇ ಕೋಕನ್ನು ಕೊಟ್ಟಿದ್ದಾರೆ. ಹೀಗಾಗಿ ಹಿರಿಯ ಸಚಿವರು ಮತ್ತು ಹಿರಿಯ ಶಾಸಕರನ್ನು ಯಾವಾಗ ಸಂಪುಟದಿಂದ ಕೈ ಬಿಟ್ಟರೋ ಅವರೆಲ್ಲರೂ ಕೂಡ ಸಾಕಷ್ಟು ಆಕ್ರೋಶಗೊಂಡಿದ್ದಾರೆ. ನಮಗೂ ಕೂಡ ನಮ್ಮ ಸೀನಿಯರಿಟಿಗೆ ತಕ್ಕಂತೆ ನಮಗೂ ಕೂಡ ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ಒಂದಷ್ಟು ಜನ ಡಿಮ್ಯಾಂಡನ್ನು ಇಟ್ಟಿದ್ರೆ, ಮತ್ತೊಂದಷ್ಟು ಜನ ನಮಗೆ ಕೊಟ್ಟಿರುವಂಥ ಖಾತೆಯೇ ಬೇಡ, ನಮಗೆ ಬೇರೆ ಖಾತೆಯನ್ನು ಕೊಡಬೇಕು, ನಮ್ಮನ್ನು ಸರಿಯಾಗಿ ಪರಿಗಣಿಸಿಲ್ಲ, ನಮ್ಮ ಸಲಹೆಯನ್ನು ಪಡೆದುಕೊಂಡು ನಾವು ಕೇಳಿದಂಥ ಖಾತೆಯನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಪಟ್ಟನ್ನು ಇಟ್ಟಿದ್ದಾರೆ. ಅದರದ್ದು ಹೊರತುಪಡಿಸಿ ಒಂದಷ್ಟು ಜನ ಪರಿಷತ್ ಸದಸ್ಯರು ಕೂಡ ಕೇವಲ ವಿಧಾನಸಭೆಗೆ ಮಾತ್ರ ಯಾಕೆ ಸಚಿವ ಸ್ಥಾನವನ್ನು ಕೊಡ್ತೀರಾ, ನಮಗೂ ಕೂಡ ವಿಧಾನ ಪರಿಷತ್ ಕೂಡ 3-4 ಸ್ಥಾನವನ್ನು ಕೊಡಿ ಅಂತ ಹೇಳ್ಬಿಟ್ಟು ಒಂದಷ್ಟು MLAಗಳು ಕೂಡ ಲಾಬಿಯನ್ನು ಮಾಡ್ತಿದ್ದಾರೆ. ಒಂದಷ್ಟು ಜನ ಕಿರಿಯ ಶಾಸಕರು, ಒಂದಷ್ಟು ಜನ 4-5 ಬಾರಿ ಗೆದ್ದಂಥ ಒಂದಷ್ಟು ಶಾಸಕರು ಕೂಡ ಪ್ರಾಂತೀಯವಾರು ನಮಗೆ ಅನ್ಯಾಯವಾಗಿದೆ, ನಮ್ಮ ಜಿಲ್ಲೆಗೆ ಇದುವರೆಗೂ ಕೂಡ ಮಂತ್ರಿ ಸ್ಥಾನ ಕೂಡ ಸಿಕ್ಕಿಲ್ಲ, ಉಸ್ತುವಾರಿ ಸಚಿವರು ಕೂಡ ಬೇರೆ ಜಿಲ್ಲೆಯವರು ಆಗ್ತಿದ್ದಾರೆ, ಇದರಿಂದ ನಮ್ಮ ಜಿಲ್ಲೆಗಳಿಗೆ ಅನ್ಯಾಯ ಆಗ್ತಿದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಹಿರಿಯ ಶಾಸಕರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿ ಸರ್ಕಾರದ ವಿರುದ್ಧ ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ. ಈ ಕಾರಣದಿಂದಾಗಿ DK ಶಿವಕುಮಾರ್ ಎರಡನೇ ಹಂತದ ಪಟ್ಟಿಯನ್ನು ಸಿದ್ಧಪಡಿಸಿಕೊಂಡು AICC ವರಿಷ್ಠರಾಗಿರುವಂಥ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿಯನ್ನು ನಿನ್ನೆ ಭೇಟಿಯನ್ನು ಮಾಡಿ ಸುದೀರ್ಘವಾಗಿ 2 ಗಂಟೆಗಳ ಕಾಲ ಅವ್ರ ಜೊತೆ ಚರ್ಚೆಯನ್ನು ಮಾಡಿ ಅನುಮತಿಯನ್ನು ಪಡೆಯೋದಕ್ಕೆ DK ಶಿವಕುಮಾರ್ ಕೂಡ ಸರ್ಕಸ್ ಅನ್ನು ಮಾಡ್ತಿದ್ದಾರೆ. ಇನ್ನು ಕಂದಾಯ ಸಚಿವರಾಗಿದ್ದಂಥ ಕೃಷ್ಣ ಬೈರೇಗೌಡರು ಸಾಕಷ್ಟು ಅಭಿವೃದ್ಧಿಯನ್ನ ಮಾಡಿದ್ರು. ಹಾಗಾಗಿ ಅವರಿಗೆ ಕಂದಾಯ ಖಾತೆಯನ್ನು ಕೊಡಿ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಕೃಷ್ಣ ಬೈರೇಗೌಡರು ಕೂಡ ನನಗೆ ಅದೇ ಖಾತೆಯನ್ನು ಕೊಡಿ, ನನಗೆ ಪ್ರತಿಯೊಬ್ಬ ನಾಗರಿಕರನ್ನು ಕೂಡ ಮುಟ್ಟುವಂಥ ಕೆಲಸವಾಗುತ್ತೆ, ಪ್ರತಿಯೊಬ್ಬರು ಕೂಡ ಮನುಷ್ಯನೂ ಕೂಡ ಆ ಕಂದಾಯ ಇಲಾಖೆ ಜೊತೆ ನಂಟಿರುತ್ತೆ, ಹೀಗಾಗಿ ಜನರ ಜೊತೆ ಹತ್ತಿರವಾದಂಥ ಇಲಾಖೆಯನ್ನು ಕೊಡಿ ಅಂತ ಕೇಳಿದ್ರು. ಆದರೆ ಅವ್ರಿಗೆ ಒಲ್ಲದಿದ್ದರೂ ಕೂಡ ಬೆಂಗಳೂರು ಉಸ್ತುವಾರಿಯನ್ನೇ ಕೊಟ್ಟಿದ್ದಾರೆ. ಆದರೆ ಕೊಡಬೇಕಾದಂಥ ಸಂದರ್ಭದಲ್ಲಿ ಬೆಂಗಳೂರಿಗೆ ಪ್ರಮುಖವಾದಂಥ ಹೃದಯ ಭಾಗ ಅಂತಂದರೆ ಇಲಾಖೆ ಅಂತಂದರೆ ಅದು BDA ನಗರ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ. ಅದ್ರ ಜೊತೆ ಲ್ಯಾಂಡ್ ಅಕ್ವಿಜೇಷನ್ ಆಗಿರೋದು ಅತ್ಯಂತ ಹೆಚ್ಚಿನ ಅನುದಾನ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯದಿಂದ ಬರುವಂಥ ಇಲಾಖೆ ಅಂತಂದರೆ BMRDL. ಇವೆರಡನ್ನೂ ಕೂಡ ಮುಖ್ಯಮಂತ್ರಿಗಳ ಬಳಿ ಇಟ್ಕೊಂಡು ಬೆಂಗಳೂರನ್ನು ಅಭಿವೃದ್ಧಿ ಮಾಡಿ ಅಂತ ಖಾತೆಯನ್ನು ಕೊಟ್ಟರೆ ಯಾವ ರೀತಿಯಾಗಿ ನಾನು ಅಭಿವೃದ್ಧಿಯನ್ನು ಮಾಡಬೇಕು, ಕಸ ನಿರ್ವಹಣೆ ಮಾಡಬೇಕಾ, ಇಲ್ಲ ರಸ್ತೆ ಗುಂಡಿಯನ್ನು ಮುಚ್ಚಕ್ಕಾಗದೆ ಬಯಸ್ಕೊಳ್ಬೇಕಾ, ಹೀಗಾಗಿ ನನಗೆ ಯಾವುದೇ ಕಾರಣ ಕೂಡ ಈ ಖಾತೆ ಬೇಡ ಅಂತ ಹೇಳಿ ಕೃಷ್ಣ ಬೈರೇಗೌಡರು ಪಟ್ಟನ್ನಿಟ್ಟಿದ್ದಾರೆ. ಅದ್ರ ಜೊತೆ ಮಾಜಿ ಕೇಂದ್ರ ಸಚಿವರಾಗಿ ಸಾಕಷ್ಟು ಅನುಭವಿರುವಂಥ ಹಿರಿಯ ಶಾಸಕರಾಗಿರುವಂಥ KH ಮುನಿಯಪ್ಪನವರಿಗೆ ನಾನು ಈಗಾಗಲೇ ಆಹಾರ ಖಾತೆಯನ್ನು ನಿರ್ವಹಣೆಯನ್ನು ಮಾಡಿದ್ದೇನೆ, ಆ ಇಲಾಖೆಯಲ್ಲಿ ಅನುದಾನ ಇಲ್ಲ, ಸಾಕಷ್ಟು ಕೆಟ್ಟ ಹೆಸರಿದೆ, ಅನ್ನಭಾಗ್ಯದಲ್ಲಿ ಪಡಿತರದಾರರಿಗೆ ತಲುಪಬೇಕಂತ ಅಕ್ಕಿಯನ್ನು ತಲುಪಿಸೋದಕ್ಕೆ ಆಗ್ತಲ್ಲ, ಎಲ್ಲಂದರಲ್ಲಿ ಭ್ರಷ್ಟಾಚಾರದ ಕೂಟ ಆಗಿದೆ, ಇಂಥ ಇಲಾಖೆ ನನಗೆ ಬೇಡ, ನನ್ನ ಸೀನಿಯಾರಿಟಿಯನ್ನು ಪರಿಗಣಿಸಿ ಬೇರೆ ಇಲಾಖೆಯನ್ನು ಕೊಡಿ ಅಂತ ಹೇಳ್ಬಿಟ್ಟು KH ಮುನಿಯಪ್ಪನವರು ಕೂಡ ಹೈಕಮಾಂಡ್ ಬಳಿ ಹೋಗಿ ಒಂದಷ್ಟು ಒತ್ತಡವನ್ನು ಕೂಡ ಹೇಳ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ದೆಹಲಿಗೆ ಹೋಗೋಕ್ಕಿಂತ ಮುಂಚಿತವಾಗಿ DKC ಬಳಿ ಹೋಗಿ ಅವ್ರ ಭೇಟಿಯಾಗಿ ಬೇಡಿಕೆಯನ್ನು ಇಟ್ಟಿದ್ದಾರೆ. ಇನ್ನು TB ಜಯಚಂದ್ರ ಅವರು ಕೂಡ ಹಿರಿಯ ಶಾಸಕರಾಗಿದ್ದರು, ಆದರೆ ಅವ್ರಿಗೂ ಕೂಡ ಸಚಿವ ಸ್ಥಾನದಲ್ಲಿ ಎಲ್ಲೂ ಕೂಡ ಅವ್ರಿಗೆ ಅಧಿಕಾರವನ್ನೇ ಕೊಡ್ತಾ ಇಲ್ಲ. ಕಳೆದ ಬಾರಿ ಸಮ್ಮಿಶ್ರ ಸರ್ಕಾರ ಇದ್ದಾಗಲೂ ಕೂಡ ಕೊಟ್ಟಿಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿದ್ದಾಗ ಕೂಡ ಕೊಟ್ಟಿಲ್ಲ. ಈಗ DKC ಸಂಪುಟದಲ್ಲಿ ಏನಾದರೂ ಸಿಗುತ್ತಾ ಅಂತ ನಿರೀಕ್ಷೆಯಲ್ಲಿದ್ದಂಥ TB ಜಯಚಂದ್ರಗೆ ಅವ್ರಿಗೆ ದೆಹಲಿ ವಿಶೇಷ ಪ್ರತಿನಿಧಿ ಅಂತ ಹೇಳ್ಬಿಟ್ಟು ಮತ್ತೆ ಅವ್ರಿಗೆ ಹಿಂದೆ ಕೊಟ್ಟಿದ್ದಾರೆ.
ಕೊಟ್ಟಿದಂಥ ಖಾತೆಯನ್ನೇ ಮತ್ತೆ ಕೊಟ್ಟಿದ್ರೆ ಹೀಗಾಗಿ ಸಾಕಷ್ಟು ಗೊಂದಲಮಯ ಆಗಿದೆ. ಇದೇ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಜೊತೆ ಚರ್ಚೆಯನ್ನ ಮಾಡಿ ಒಂದಷ್ಟು ಯಾರಿಗೆ ಕೊಡಬೇಕು, ಕೊಟ್ಟರೂ ಕೂಡ ಪ್ರಾಂತೀಯತೆಯನ್ನ ಪರಿಗಣಿಸಬೇಕು, ಜಾತಿವಾರು ಸಚಿವರನ್ನ ಕೊಡಬೇಕು, ಮತ್ತೆ ಉಸ್ತುವಾರಿಗಳನ್ನ ಕೊಡಬೇಕಾದ್ರೂ ಕೂಡ ಒಂದೊಂದು ಜಿಲ್ಲೆ ಕೂಡ ಅದೇ ಜಿಲ್ಲೆಯವರಿಗೆ ಉಸ್ತುವಾರಿಯನ್ನು ಕೊಟ್ಟರೆ ಒಂದಷ್ಟು ಜನ ಶಾಸಕರು ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸವನ್ನ ಮಾಡ್ತಾರೆ. ಅವ್ರ ಜಿಲ್ಲೆ ಮೇಲೆ ಒಂದಷ್ಟು ಅವರಿಗೆ ಅಭಿಮಾನ ಇರುತ್ತೆ. ಇದೇ ಕಾರಣಕ್ಕಾಗಿ ಬೇರೆ ಜಿಲ್ಲೆಯಿಂದ ತಂದು ಉಸ್ತುವಾರಿ ಸಚಿವರನ್ನು ಕೊಟ್ಟರೆ ಅವರು ಬೇರೆ ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಬರೋದೇ ಕಷ್ಟ. ಯಾವಾಗ ತಿಂಗಳ KDP ಮೀಟಿಂಗ್ ಅನ್ನ ಮಾಡ್ತಾರೆ, ಯಾವ ರೀತಿಯಾಗಿ ಅನುದಾನವನ್ನು ಕೊಡ್ತಾರೆ, ಯಾವ ರೀತಿಯಾಗಿ ಅಭಿವೃದ್ಧಿಯ ನಿರೀಕ್ಷೆ ಮಾಡ್ತಾರೆ ಅಂತ ಸಾಕಷ್ಟು ಆಕ್ರೋಶಗಳು ವ್ಯಕ್ತಪಡಿಸಿದೆ. ಇದೆಲ್ಲದೂ ಕೂಡ ತೆರೆ ಎಳೆದಕ್ಕೆ ಡಿ ಕೆ ಶಿವಕುಮಾರ್ ಅಂತಿಮವಾದಂತಹ ಸರ್ಕಸ್ ಅನ್ನ ಮಾಡ್ತಿದ್ದಾರೆ. ಹೀಗಾಗಿ ಎರಡನೇ ಹಂತದ ಏನ್ ಕ್ಯಾಬಿನೆಟ್ ವಿಸ್ತರಣೆಯಲ್ಲಿ ಯಾರಿಗೆ ಅವಕಾಶ ಸಿಗುತ್ತೆ ಅಂತ ಕಾದು ನೋಡ್ಬೇಕಿದೆ. ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.